ಕುಟುಂಬಸ್ಥರು ಮಾಡ್ತಾ ಇರುವಂತಹ ಆರೋಪ ಒಂದ್ ಕಡೆ ಆದ್ರೆ ಮಗದೊಂದ್ ಕಡೆ ಪಬ್ಲಿಕ್ ಟಿವಿಗೆ ಎಸ್ಪಿ ಉಮಾ ಪ್ರಶಾಂತ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲ್ಲು ತೂರಾಟದಲ್ಲಿ ಸುಮಾರು 7 ಪೊಲೀಸ್ ವೆಹಿಕಲ್ಗಳು ಜಖಮ್ ಆಗಿದೆ. ವೆಹಿಕಲ್ಗಳು ಒಂದ್ ಕಡೆ ಆದ್ರೆ ಪೊಲೀಸ್ ಸಿಬ್ಬಂದಿಗೂ ಕೂಡ ಪೆಟ್ಟಾಗಿದೆ. ಮತ್ತೆ ಇವರು ಸಿಕ್ಕ ಕಲ್ಲಲ್ಲಿ ಹೊಡೆದಿದ್ದಾರೆ, ಕಲ್ಲಲ್ಲಿ ಹೊಡೆದಾಟ ಆಡಿದ್ದಾರೆ ಪೊಲೀಸ್ ಸ್ಟೇಷನ್ ಮುಂಭಾಗ. ಹೀಗಿರುವಾಗ ಮತ್ತೊಂದು ಮಾಹಿತಿನ ಕೊಟ್ಟಿದ್ದಾರೆ. ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡು ಬಂದು ಸ್ಟೇಷನ್ ಅಲ್ಲಿ ಹತ್ತತ್ರ ಒಂದು 10 ನಿಮಿಷನೂ ಇಟ್ಕೊಂಡಿರ್ಲಿಲ್ಲ. 7 ನಿಮಿಷದ ಮೇಲೆ ಆತ ಇರಲಿಲ್ಲ. ಆಮೇಲೆ ಪೊಲೀಸ್ ಸ್ಟೇಷನ್ ಒಳಗೆ ಸಿಸಿ ಕ್ಯಾಮ್ರಾ ಕೂಡ ಇರುತ್ತೆ. ಏನಾಯ್ತು ಎತ್ತಾಯ್ತು ಇವೆಲ್ಲವೂ ಕೂಡ ಸಂಪೂರ್ಣ ಮಾಹಿತಿ ಸಿಗುತ್ತೆ. ರಾತ್ರಿ ಏನು ಜಮಾಯಿಸಿದ್ರು ಮತ್ತು ನಮ್ಮ ಠಾಣೆಗೆ ಡ್ಯಾಮೇಜ್ ಮಾಡಿದ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಒಂದು 4 ಪ್ರಕರಣಗಳನ್ನ ದಾಖಲು ಮಾಡಿಕೊಂಡಿದ್ದೇವೆ. ಯಾರಿದ್ರು ಏನು ಅಂತ ಎಲ್ಲ ಹೇಳಿ ನಾವು ಸ್ವಲ್ಪ ನಮ್ಮಲ್ಲಿರುವಂತಹ ವಿಡಿಯೋಗ್ರಫಿಯಿಂದ ಐಡೆಂಟಿಫೈ ಮಾಡಿ ಗುರುತಿಸಿದ ನಂತರ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಬಟ್ ಸಡನ್ ಆಗಿ ಅಲ್ಲಿದ್ದಂತಹ ಇನ್ನೊಂದು ಗುಂಪು ಪ್ರಚೋದನೆಗೊಂಡು ಈ ಥರ ಸಡನ್ ಆಗಿ ಮಾಡಿದ್ದಾರೆ. ಕೆಲವು ಲೀಡರ್ಸು ಕೂಡ ಈಗಾಗಲೇ ಬಂದು ನಮ್ಮ ಹತ್ರ ಮಾತಾಡಿದ್ದಾರೆ. ಮೇಡಮ್, ನಮಗೆ ಇಲ್ಲಿ ಕೇಸಲ್ಲಿ ಏನಾಗಿದೆ ಅಂತ ನಮಗೆ ನಿಜಾಂಶ ಗೊತ್ತಿದೆ, ಬಟ್ ಆ ಗ್ರೂಪ್ ಯಾರು ಬಂದಿದ್ರು ಏನು ಅಂತ ಹೇಳಿ ಅವರನ್ನು ಪತ್ತೆ ಹಚ್ಚಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಲೂ ಕೂಡ ಹೇಳಿ ಈಗಾಗಲೇ ರೆಪ್ರೆಸೆಂಟೇಷನ್ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾನು ಪರಿಶೀಲನೆ ಮಾಡ್ತಾ ಇದ್ದೀನಿ. ಥರದ್ದು ಕಂಡು ಬಂದಿಲ್ಲ ನಮಗೆ, ಬಟ್ ಸ್ಟಿಲ್ ನಾನು ಅದನ್ನೆಲ್ಲ ಪರಿಶೀಲನೆ ಮಾಡದೆ ಯಾರು ಅಂತ ಹೇಳಿ ಇನ್ನು ಪ್ರಾಥಮಿಕ ವಿಚಾರಣೆ ಆಗಬೇಕಾಗಿದೆ. ಅದಾದ ನಂತರ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ. ಓಕೆ, ಅಲ್ಲಿನ ಎಸ್ಪಿ ಉಮಾ ಪ್ರಶಾಂತ್ ಅವರು ಮಾತಾಡ್ತಾ ಇದ್ರು. ಇದೀಗ ಪ್ರಕರಣ ಆಗಿರುವಂಥದ್ದು ಹೌದು, ಬಟ್ ಅದನ್ನೇ ಇನ್ನೊಂದು ಗುಂಪು ಬಂದು ಮಾತಾಡಿದೆ. ಅಲ್ಲಿ ಏನಾಗಿದೆ ಅಂತ ಗೊತ್ತು, ನಾವು ಅದರಲ್ಲಿ ಭಾಗವಹಿಸಿಲ್ಲ ಅಂತ ಕೂಡ ಒಂದು ಗುಂಪು ಹೇಳಿದೆ ಅಂತೆ. ಮತ್ತೊಂದು ಗುಂಪು ಸಿಕ್ಕಿದ್ದೇ ತಡ ಪರಿಸ್ಥಿತಿ ಈ ಹಂತಕ್ಕೆ ಹೋಗೋಕೆ ಕಾರಣರಾಗಿದ್ದಾರೆ. ನೋಡಿ, ಅಲ್ಲಿ ಪೊಲೀಸ್ ಜೀಪನ್ನು ಮಗಚಾಕೋದು ಮತ್ತು ಅಲ್ಲಿ ಗಸ್ತು ತಿರುಗೋಕಿದ್ದಂತಹ ವಾಹನಗಳಿಗೆ ಕಲ್ಲು ತೂರಿ ಒಂದು ಸಂಪೂರ್ಣವಾಗಿ ಜಖಮ್ ಮಾಡಿರೋದು, ಪೊಲೀಸ್ ಸ್ಟೇಷನ್ನ ಕಿಟಕಿ ಗಾಜುಗಳನ್ನು ಮುರಿದು ಹಾಕಿರೋದು, ಸ್ಟೇಷನ್ ಒಳಗೆ ನುಗ್ಗಿನ ದಾಂಧಲೆ ನಡೆಸಿರೋದು ಅಷ್ಟೇ ಅಲ್ಲ, ಒಂದು ಯೂನಿಫಾರ್ಮ್ನಲ್ಲಿದ್ದಂತಹ ಪೊಲೀಸರ ಮೇಲೆ ಕೂಡ ಈ ರೀತಿಯ ಈ ಹಲ್ಲೆ ಮಾಡಿ ಇದೀಗ 11 ಮಂದಿ ಗಾಯಗಳಾಗಿದೆಯಂತೆ. 11 ಜನ ಪೊಲೀಸ್ ಸಿಬ್ಬಂದಿ ಗಾಯಗಳಾಗಿದೆ. ಇದ್ರ ಬಗ್ಗೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಸದ್ಯ ಪರಿಸ್ಥಿತಿ ತಿಳಿಯಾಯ್ತಾ ಆ ಭಾಗದಲ್ಲಿ? ಮತ್ತು ಪೊಲೀಸ್ ಸಿಬ್ಬಂದಿಗೂ ಗಾಯಗಳಾಗಿದೆ ಅನ್ನೋ ಮಾಹಿತಿ, ಎಷ್ಟು ಜನ, ಅವ್ರು ಹೇಗಿದ್ದಾರೆ? ಅದರ ಜೊತೆಗೆ ಇದೀಗ ಈ ರೀತಿಯಾಗಿ ದಾಂಧಲೆ ನಡೆಸಿರೋರ ಮೇಲೆ ಕ್ರಮ ಹೇಗೆ ಮತ್ತು ಯಾವಾಗ? ಖಂಡಿತವಾಗ್ಲೂ ವಿದ್ಯಮಲ್ನಾಡ್ ಏನು ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 4 ಕೇಸುಗಳು ಕೂಡ ದಾಖಲಾಗಿರುವಂತದ್ದು. ಒಂದು ಕೇಸು ಏನು ಮೃತಪಟ್ಟಂತಹ ಆದಿಲ್ ಅವರ ತಂದೆ ಕೊಟ್ಟಿರುವಂತದ್ದು. ನನ್ನ ಮಗನಿಗೆ ಲಾಕಪ್ ಡೆತ್ ಮಾಡಿದಾರೆ ಅಂದ್ರೆ ಹೊಡೆದು ಸಾಯಿಸಿದ್ದಾರೆ ಅನ್ನೋ ಪೊಲೀಸರು ಅನ್ನುವಂತಹ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಇನ್ನು ಉಳಿದಂತಹ ಏನು ಕಲ್ಲು ತೂರಾಟ ಆಯ್ತು, ಆ ಸಂದರ್ಭದಲ್ಲಿ ಗಾಯಗೊಂಡಂತಹ ಪೊಲೀಸ್ ಸಿಬ್ಬಂದಿಯವರು 3 ಕೇಸುಗಳನ್ನು ಕೂಡ ದಾಖಲು ಮಾಡಿರುವಂತದ್ದು. ಪ್ರಮುಖವಾಗಿ ಏನು ಆದಿಲ್ 3ರಿಂದ 4 ಪ್ರಕರಣಗಳ ಅಂದ್ರೆ ಮಟ್ಕಾ ಕೇಸಲ್ಲಿ ಕೂಡ ಆತ ಒಂದು ಪ್ರಕರಣಗಳು ಇರ್ತವೆ ಆತನ ಮೇಲೆ. ನಿನ್ನೆ ಕೂಡ ಅದೇ ಪ್ರಕರಣದಲ್ಲಿ ಆತನನ್ನ ಬಂಧಿಸಿರ್ತಾರೆ. ಮತ್ತೆ ಪೊಲೀಸ್ ಠಾಣೆಗೆ ಕರ್ತಂದು ಒಂದು ವಿಚಾರಣೆ ಕೂಡ ನಡೆಸುವಂತಹ ಸಂದರ್ಭದಲ್ಲಿ ಆತ ಲೋ BP ಆಗಿ ಬಿದ್ದಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಪೊಲೀಸರು ಹೇಳ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಏನು ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಿದಂತ ಸಂದರ್ಭದಲ್ಲಿ ಆತ ಸಾವನ್ನಪ್ತಾನೆ. ಆದ್ರೆ ಅಲ್ಲಿರುವಂತಹ ಕುಟುಂಬಸ್ಥರು ಹೇಳುವಂತಹ ಪ್ರಕಾರ ಪೊಲೀಸರು ಹೊಡೆದು ಸಾಯಿಸಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತಹ ನೆಲೆಯಲ್ಲಿ ನಿನ್ನೆ ರಾತ್ರಿ ಚನ್ನಗಿರಿ ಪೊಲೀಸ್ ಠಾಣೆ ರಣರಂಗವಾಗಿ ಮಾರ್ಪಟ್ಟಿತ್ತು. ಇಲ್ಲಿರುವಂತಹ ಗಾಜುಗಳಾಗಿರ್ಬೋದು ಮತ್ತೆ ವೆಹಿಕಲ್ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿತ್ತು. ಮತ್ತೆ 11 ಜನಕ್ಕೆ ಪೊಲೀಸ್ ಸಿಬ್ಬಂದಿಯವರಿಗೆ ಗಾಯಗಳಾಗಿವೆ. ಅವರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಪ್ರಮುಖವಾಗಿ ಯಾರು ಈ ಕಲ್ಲು ತೂರಾಟ ಪ್ರಕರಣದಲ್ಲಿ ಇದಾರೋ ಅವ್ರನ್ನ ಬಂಧನ ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸರು ಕೂಡ ತಂಡಗಳನ್ನ ಮಾಡಿ ಒಂದು ಅವ್ರನ್ನ ಸೆರೆ ಹಿಡಿಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ SP ಅವರು ಹೇಳೋ ಪ್ರಕಾರ ಬೇರೆ ಗುಂಪು ಬಂದು ಈ ಕಲ್ಲು ತೂರಾಟ ನಡೆಸಿದೆ ಹೊರತು ಅವರ ಕುಟುಂಬಸ್ಥರು ನಡೆಸಿಲ್ಲ. ಯಾಕಂತ ಹೇಳಿದ್ರೆ ಕುಟುಂಬಸ್ಥರು ಒಳಗೆ ಕಂಪ್ಲೇಂಟ್ ಕೊಡೋದ್ರಲ್ಲಿ ಬಿಸಿ ಇದ್ರು, ಮತ್ತೆ ಅಳ್ತಾ ಇದ್ರು. ಆ ಸಂದರ್ಭದಲ್ಲಿ ಸಮಾಧಾನ ಮಾಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ವಿ. ಆದ್ರೆ ಏಕಾಏಕಿ ಬೇರೆ ಗುಂಪು ಬಂದು ಪೊಲೀಸ್ ಠಾಣೆ ಮೇಲೆ ಒಂದು ಕಲ್ಲು ತೂರಾಟ ಆಗಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ SP ಅವರು ಹೇಳ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ CC ಕ್ಯಾಮೆರಾ ಫುಟೇಜ್ ಆಗಿರ್ಬೋದು ಮತ್ತೆ ಪೊಲೀಸ್ ಅವರು ಚಿತ್ರೀಕರಿಸಿದಂತಹ ವಿಡಿಯೋಗಳನ್ನ ಆಧರಿಸಿ ಆ ಆರೋಪಿಗಳು ಯಾರು ಅನ್ನುವಂಥದ್ದು ಈಗಾಗಲೇ ಕಂಡಿಡಿದಿದ್ದಾರೆ. ಮತ್ತೆ ಅವ್ರನ್ನ ಸೆರೆ ಹಿಡಿಯುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ವಿದ್ಯಮಲ್ನಾಡ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಲಾಕಪ್ ಡೆತ್ ಆರೋಪ ಪ್ರಕರಣ ಕೂಡ ಸಾಕಷ್ಟು ಒಂದು ಗಲಭೆ ಕೂಡ ಸೃಷ್ಟಿ ಮಾಡಿರುವಂಥದ್ದು. ಪ್ರಮುಖವಾಗಿ ಕಳೆದ ರಾತ್ರಿ ಅಂದರೆ ನಿನ್ನೆ ಸಂಜೆ ಆದಿಲ್ ಅನ್ನುವಂತಹ ವ್ಯಕ್ತಿಯನ್ನು ಒಂದು ಮಟ್ಕಾ ಕೇಸಲ್ಲಿ ಚನ್ನಗಿರಿ ಪೊಲೀಸರು ಕೂಡ ಒಂದು ಬಂಧನ ಮಾಡಿ ಆತನ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಆತ ಲೋ BP ಆಗಿ ಮೃತಪಡ್ತಾನೆ ಅನ್ನುವಂತಹ ಮಾಹಿತಿ ಕೂಡ ಪೊಲೀಸರು ಹೇಳ್ತಾ ಇರುವಂಥದ್ದು. ನಾವೀಗ
ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಇದು ನೋಡೋದಾಗಿದೆ. ನಿನ್ನೆ ರಾತ್ರಿ ಸಾಕಷ್ಟು ಇಲ್ಲಿ ಒಂದು ರಣರಂಗವಾಗಿ ಮಾರ್ಪಟ್ಟಿರುವಂಥದ್ದು. ಪ್ರಮುಖವಾಗಿ ಇಲ್ಲಿರುವಂತಹ ಗಾಜುಗಳಾಗಿರ್ಬೋದು ಮತ್ತು ಸಾಕಷ್ಟು ವಸ್ತುಗಳು ಕೂಡ ಧ್ವಂಸ ಆಗಿರುವಂಥದ್ದು. ಆದಿಲ್ ಅನ್ನುವಂಥ ಅಂದರೆ ಟಿಪ್ಪು ನಗರದ ಆದಿಲ್ ಅನ್ನುವಂತಹ ವ್ಯಕ್ತಿ ಮಟ್ಕ ಆಡಿಸ್ತಿರ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಆತನನ್ನು ಬಂಧನ ಮಾಡಿ ಪೊಲೀಸ್ ಠಾಣೆಗೆ ತರ್ತಾರೆ. ಕರೆದಂತಹ ಸಂದರ್ಭದಲ್ಲಿ ಆತನಿಗೆ BP ಲೋ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಪೊಲೀಸರು ಹೇಳ್ತಾ ಇರುವಂಥದ್ದು. BP ಲೋ ಆದ ಸಂದರ್ಭದಲ್ಲಿ ತಕ್ಷಣ ಆತನ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಿದಂಥ ಸಂದರ್ಭದಲ್ಲಿ ಆತ ಮೃತಪಡ್ತಾನೆ. ಆ ಮೃತರ ಕುಟುಂಬಸ್ಥರಾಗಿರ್ಬೋದು ಮತ್ತು ಸಂಬಂಧಿಕರು ಆತನನ್ನು ಲಾಕಪ್ ಡೆತ್ ಮಾಡಿ ಅಂದರೆ ವಿಚಾರಣೆಗೆ ಕರೆತಂದು ಹೊಡೆದು ಸಾಯಿಸಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡಿ ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಸಾಕಷ್ಟು ಜನ 1,000 ರಿಂದ 2,000 ಜನ ಇಲ್ಲಿ ಜಮಾಯಿಸ್ತಾರೆ. ಜಮಾಯಿಸಿದ ನಂತರದಲ್ಲಿ ಸಾಕಷ್ಟು ಉದ್ವಿಗ್ನ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ. ನಂತರದಲ್ಲಿ ಪೊಲೀಸವರು ಕೂಡ ಹಿರಿಯ ಅಧಿಕಾರಿಗಳಾಗಿರ್ಬೋದು ಮತ್ತು SP ಅವರು ಕೂಡ ಬಂದು ಆ ನೆರೆದಿದ್ದಂತಹ ಒಂದು ಮುಖಂಡರಾಗಿರ್ಬೋದು ಮತ್ತು ಅವರ ಕುಟುಂಬಸ್ಥರ ಜೊತೆ ಸಾಕಷ್ಟು ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಆದರೆ ರಾತ್ರಿ ವೇಳೆಗೆ ಸಂಪೂರ್ಣವಾಗಿ ಪೊಲೀಸ್ ವಾಹನಗಳನ್ನು ಕೂಡ ಉದ್ರಿಕ್ತ ಗುಂಪು ಜಖಂಗೊಳಿಸಿರುವಂಥದ್ದು. ಪ್ರಮುಖವಾಗಿ ಚನ್ನಗಿರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವಂತಹ 8ಕ್ಕೂ ಹೆಚ್ಚು ವಾಹನಗಳು ಕೂಡ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು ಮತ್ತು ಕಲ್ಲು ತೂರಾಟ ಆಗಿರುವಂಥ ನೆಲೆಯಲ್ಲಿ ವಾಹನಗಳು ಕೂಡ ಸಂಪೂರ್ಣವಾಗಿ ಜಖಮಾಗಿದೆ. ನೋಡಬಹುದಾಗಿದೆ ದೃಶ್ಯಗಳಲ್ಲಿ ಸಂಪೂರ್ಣವಾಗಿ ಗಾಜು ಕೂಡ ಒಡೆದೋಗಿರುವಂಥದ್ದು. ಅದಲ್ಲದೆ ಪೊಲೀಸ್ ಸಿಬ್ಬಂದಿಗಳು 11 ಜನ ಪೊಲೀಸ್ ಸಿಬ್ಬಂದಿಗಳು ಕೂಡ ಗಾಯಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಈಗಾಗಲೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡಿತಾ ಇರುವಂಥದ್ದು. ಪ್ರಮುಖವಾಗಿ ಕುಟುಂಬಸ್ಥರಾಗಿರ್ಬೋದು ಅವರ ಸಂಬಂಧಿಕರು ಈ ಪ್ರಕರಣದಲ್ಲಿಲ್ಲ, ಹೊರಗಿಂದ ಯಾವುದೋ ಒಂದು ಗುಂಪು ಉದ್ದೇಶಪೂರ್ವಕವಾಗಿ ಬಂದಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಹೇಳ್ತಾ ಇರುವಂಥದ್ದು. ಹಿನ್ನೆಲೆಯಲ್ಲಿ ಆ ಬಗ್ಗೆನೂ ಕೂಡ ತನಿಖೆಯನ್ನು ಕೂಡ ನಡೆಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ CC ಕ್ಯಾಮ್ರಾ ಫುಟೇಜ್ ಆಗಿರ್ಬೋದು ಮತ್ತು ಪೊಲೀಸವರ ವಿಡಿಯೋ ಚಿತ್ರೀಕರಣ ಮಾಡಿರುವಂತಹ ಆ ಫುಟೇಜ್ ಅನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿ ನಂತರದಲ್ಲಿ ಈ ಪ್ರಕರಣದಲ್ಲಿ ಯಾರ್ಯಾರು ಈ ಗಲಭೆ ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತಹ ಮತ್ತು ತನಿಖೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ದೃಶ್ಯಗಳು ನೋಡೋದಾಗಿದೆ. ಸಂಪೂರ್ಣವಾಗಿ 8 ರಿಂದ 10 ಪೊಲೀಸ್ ವಾಹನಗಳು ಕೂಡ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಈ ಹೊನ್ನೆಬಾಗಿ ಆಗಿರ್ಬೋದು ಮತ್ತು ಕೆರೆಬಿಳ್ಚಿ ಈ ಭಾಗದಿಂದ ಜನರು ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯವರು ಕೂಡ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ 8 ರಿಂದ 10 ವಾಹನಗಳು ಕೂಡ ಜಖಮಾಗಿದೆ. 11 ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿವೆ. ಈಗಾಗಲೇ ಅವರು ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂಥದ್ದು. ಆದಿಲ್ ಮೃತದೇಹ ಈಗಾಗಲೇ ದಾವಣಗೆರೆ ಚಿಗಟೇರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ಒಳಪಟ್ಟಿರುವಂಥದ್ದು. ಅದು ಈ ಪ್ರಮುಖ ಕೇಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಆತನ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸ್ತಾರೆ. ಅದಾದ ನಂತರದಲ್ಲಿ ಆತ ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರದಲ್ಲಿ ಆತ ಯಾವ ಕಾರಣಕ್ಕೆ ಮೃತಪಟ್ಟಿದ್ದಾನೆ ಅನ್ನುವಂಥದ್ದು ಎಲ್ಲವನ್ನು ಕೂಡ ತಿಳಿಯುತ್ತೆ. ಪ್ರಮುಖವಾಗಿ ಆತ ಲೋ BP ಸಾವನ್ನಪ್ಪಿದ್ನೋ ಇಲ್ಲ ಪೊಲೀಸವರ ಹೊಡೆತದಿಂದ ತಾಳಲಾರದೆ ಸಾವನ್ನಪ್ಪಿದ್ನೋ ಅನ್ನುವಂಥದ್ದು ಎಲ್ಲವೂ ಕೂಡ PM ರಿಪೋರ್ಟ್ ಬಂದ ನಂತರದಲ್ಲಿ ಸತ್ಯ ಬಯಲಿಗೆ ಬರಲಿದೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತ್ ಪಬ್ಲಿಕ್ TV ದಾವಣಗೆರೆ. ಅಲ್ಲಿನ ಪೊಲೀಸ್ ಹೆಚ್ಚುವರಿ ಅಧಿಕಾರಿಗಳು ಮಾತನಾಡ್ಬೇಕಾದ್ರೆ ಹೇಳಿದ್ದು ಒಂದು ಅನುಮಾನವನ್ನ ಮೂಡಿಸ್ತದೆ. ಕುಟುಂಬಸ್ಥರ ಪಾತ್ರ ಇದರಲ್ಲಿ ಇಲ್ಲ ಅಂತ. ಹಾಗಾದ್ರೆ ಯಾವ ಕಿಡಿಗೇಡಿಗಳು ಈ ಕೃತ್ಯವನ್ನ ಎಸಗಿದ್ರು, ಏನ್ ಇಂಟೆನ್ಷನ್ ಇತ್ತು? ಒಂದು ಕಡೆ ಲೋ BP ಅಥವಾ ಲಾಕಪ್ ಡೆತ್ ಅನ್ನುವ ಪ್ರಶ್ನೆ ಆರೋಪಗಳೆರಡೂ ಕೂಡ ಇದೆ. ಇದರ ನಡುವೆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಬಿಟ್ರೆ ಎಲ್ಲದಕ್ಕೂ ಒಂದು ಸ್ಪಷ್ಟತೆ ಅನ್ನೋದು ಸಿಗುತ್ತೆ. ಅಲ್ಲಿ ತನಕ ಯಾರು ತಡೆದಿಲ್ಲ. ಈ ರೀತಿಯಾಗಿ ಗೂಂಡಗಳ ರೀತಿ ವರ್ತಿಸೋದು, ಪೊಲೀಸ್ ಕಾರ್ಗಳನ್ನ ಜಖಂ ಮಾಡಿರೋದು, ಸ್ಟೇಷನ್ ಒಳಗೆ ಕಲ್ಲೆಸ್ದಿರೋದು, ಸ್ಟೇಷನ್ ಒಳಗಿದ್ದ ವಸ್ತುಗಳನ್ನ ಸಂಪೂರ್ಣವಾಗಿ ಚೆಲ್ಲಾಪಿಲ್ಲಿ ಮಾಡಿ ಸುಮಾರು 11 ಜನ ಕರ್ತವ್ಯ ನಿರತ ಸಿಬ್ಬಂದಿಗಳು ಹಲ್ಲೆಗೊಳಗಾಗಿದ್ದಾರೆ, ಟ್ರೀಟ್ಮೆಂಟ್ ಅಲ್ಲಿದ್ದಾರೆ. ಇವೆಲ್ಲವಕ್ಕೂ ಕೂಡ ಒಂದು ಸರಿಯಾದ ಆಕ್ಷನ್ ತಗೊಳ್ಬೇಕಾಗತ್ತೆ. CC ಕ್ಯಾಮ್ರಾ ಅಥವಾ CCTV ಫುಟೇಜ್ ಅನ್ನ ಆಧರಿಸಿ ಯಾರು ಇವರ ಇಂಟೆನ್ಷನ್ ಏನಾಗಿತ್ತು ಇವೆಲ್ಲವನ್ನ ಪೊಲೀಸರು ತನಿಖೆ ಮುಖಾಂತರ ಕೆದಕ್ತಾರೆ. ಸದ್ಯ ಪರಿಸ್ಥಿತಿಯಲ್ಲಿ ಶಾಂತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕುಟುಂಬಸ್ಥರು ಸ್ಟೇಷನ್ ಒಳಗಿದ್ರು ಆ ಸಂದರ್ಭದಲ್ಲಿ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ